ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಹೆಲ್ದಿ ಕುಕಿಂಗ್ಗೆ ಸ್ವಾಗತ. ನಾನು ರೂಪಾ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಂಕ್ರಾಂತಿ ಹಬ್ಬದ ವಿಶೇಷ ಮಾದಲಿ ಮಾಡ್ತಾಯಿದ್ದೀನಿ. ಈ ಮಾದಲಿನ ನಾವು ಹಬ್ಬಗಳಲ್ಲಿ ಮತ್ತು ಜಾತ್ರೆಯಲ್ಲಿ ಕೂಡ ಮಾಡ್ತೀವಿ. ಜಾತ್ರೆಯಲ್ಲಿ ಪ್ರಸಾದವಾಗಿ ದಾಸೋಹದಲ್ಲಿ ಮಾಡಿರ್ತಾರೆ. ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಗೆ 1 ಬೌಲ್ ಗೋಧಿ ಹಿಟ್ಟು, 3 ಟೀ ಸ್ಪೂನ್ ಕಡಲೆಬೇಳೆ ಹಿಟ್ಟು, 3 ಟೀ ಸ್ಪೂನ್ ರವೆ, ಉಂಡೆ ರವೆ ತೊಗೊಂಡಿದ್ದೀನಿ, 1/4 ಟೀ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದ್ಕೊಳ್ತೀನಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ನಾವು ಗೋಧಿ ಮತ್ತು ಕಡಲೆಬೇಳೆನ ಗಿರಣಿಯಲ್ಲಿ ಹಾಕಿಸಿ ನಾವು ಈ ಥರ ಮಾಡ್ಕೊಳ್ತೀವಿ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಈ ಥರ ಗೋಧಿ ಹಿಟ್ಟಿನಿಂದ ಮಾಡ್ತಾಯಿದ್ದೀನಿ. ಚಪಾತಿ ಮಾಡಲಿಕ್ಕೆ ಹಿಟ್ಟು ನಾದ್ಕೊಳ್ತೀವಲ್ಲ, ಅದೇ ಹದದಲ್ಲಿದ್ದರೆ ಸಾಕು. ಈಗ ಹಿಟ್ಟು ರೆಡಿಯಾಗಿದೆ. 1-2 ನಿಮಿಷ ನೆನೆಯಲ್ಲಿ ಬಿಡ್ತೀನಿ. ಅಲ್ಲಿವರೆಗೂ ಗಸಗಸೆ ಮತ್ತು ಒಣ ಕೊಬ್ಬರಿನ ಫ್ರೈ ಮಾಡಿಟ್ಕೊಳ್ತೀನಿ. ಗಸಗಸೆ ಮತ್ತು ಒಣ ಕೊಬ್ಬರಿ ಸ್ವಲ್ಪ ಕೆಂಪಗಾದರೆ ಸಾಕು, ಫ್ರೈ ಮಾಡಿ ತೆಗೆದುಬಿಡ್ತೀನಿ. ನಂತರ ಒಂದು ಉಳ್ಳೆನ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳ್ತೀನಿ. ಚಪಾತಿ ಥರ ತೆಳ್ಳಗೆ ಲಟ್ಟಿಸ್ಬಾರ್ದು, ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಳ್ಬೇಕು. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಮಾದಲಿನ ಮಠಗಳಲ್ಲಿ ಮಾಡ್ತಾರೆ ಮತ್ತು ಜಾತ್ರೆಗಳಲ್ಲಂತೂ ಕಂಪಲ್ಸರಿ ಮಾಡಿರ್ತಾರೆ. ತುಂಬ ರುಚಿಯಾಗಿರುತ್ತೆ ಈ ಮಾದಲಿ. ನೋಡಿ, ಈಗ ಈ ಥರ ದಪ್ಪ ಲಟ್ಟಿಸ್ಕೊಂಡು ಈಗ ತವೆಗೆ ಹಾಕಿ ಬೇಯಿಸ್ಕೊಳ್ತೀನಿ. ಚಪಾತಿ ಬೇಯಿಸ್ತೇವಲ್ಲ, ಅದೇ ಥರನೇ ನೀಟಾಗಿ ಬೇಯಿಸ್ಕೊಳ್ಬೇಕು. ಈಗ ಕೈಯಿಂದ ಪ್ರೆಸ್ ಮಾಡಿ, ಇಲ್ಲಾಂದರೆ ಒಂದು ಬಟ್ಟೆ ಸಹಾಯದಿಂದ ಈ ಥರ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನೋಡಿ, ಈಗ ಈ ಚಪಾತಿ ರೆಡಿಯಾಗಿದೆ. ಇದನ್ನು ಈ ಥರ ಮಣಿ ಮೇಲೆ ಹಾಕ್ಕೊಂಡು ಸುರುಳಿ ಸುತ್ತಕೊಂಡು ಲಟ್ಟಣಿಗೆಯಿಂದ ಈ ಥರ ಪ್ರೆಸ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ತೀನಿ. ಬಿಸಿ ಇರೋದ್ರಿಂದ ಈ ಥರ ಪುಡಿ ಮಾಡ್ತಾಯಿದ್ದೀನಿ. ಈಗ ಈ ಎಲ್ಲ ಚಪಾತಿಗಳನ್ನ ಮಾಡಿ ಈ ಥರ ಎಲ್ಲನೂ ಪುಡಿ ಮಾಡಿ ರುಬ್ಕೊಳ್ತೀನಿ. ಈಗ ಮಿಕ್ಸರ್ ಜಾರ್ಗೆ ಸ್ವಲ್ಪ ಹಾಕಿ ಚೆನ್ನಾಗಿ ರುಬ್ಕೊಳ್ತೀನಿ. ಈ ಚಪಾತಿಗಳು ಬಿಸಿ ಇರುವಾಗಲೇ ಸಣ್ಣಗೆ ರುಬ್ಕೊಳ್ಬೇಕು. ಈ ಉಪ್ಪಿಟ್ಟಿನ ರವೆ ಇರುತ್ತಲ್ಲ, ಅದರಷ್ಟು ತರಿತರಿಯಾಗಿದ್ದರೆ ಸಾಕು. ನೋಡಿ, ಈ ಥರ ಇರಬೇಕು. ಈಗ 1 ಬೌಲು ಬೆಲ್ಲ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಎಷ್ಟು ತೊಗೊಂಡಿದ್ದೆ ಅದರಷ್ಟೇ ಬೆಲ್ಲ ತೊಗೊಂಡಿದ್ದೀನಿ. ಈಗ ಸ್ವಲ್ಪನೇ ಇದಕ್ಕೆ ಬೆಲ್ಲ ಹಾಕಿ ರುಬ್ಕೊಳ್ತೀನಿ. ಬೆಲ್ಲ ಚಪಾತಿ ಪುಡಿ ಜೊತೆ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ರುಬ್ಕೊಳ್ಬೇಕು. ನೋಡಿ, ಈಗ ಎಲ್ಲನೂ ನಾನು ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ಮಾದಲಿಗೆ 4 ಟೀ ಸ್ಪೂನ್ ಪುಟಾಣಿ ಅಂದರೆ ಹುರಿಗಡಲೆ, ಮೊದಲೇ ಹುರಿದಿಟ್ಟ 4 ಟೀ ಸ್ಪೂನ್ ಒಣ ಕೊಬ್ಬರಿ ತುರಿ, ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ, ಅರ್ಧ ಟೀ ಸ್ಪೂನ್ ಒಣ ಶುಂಠಿ ಪುಡಿ. ಒಣ ಶುಂಠಿ ಪುಡಿ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮೊದಲೇ ಹುರಿದಿಟ್ಟ 2 ಟೀ ಸ್ಪೂನ್ ಹುರಿದ ಗಸಗಸೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಆರೋಗ್ಯಕರವಾದ ಉತ್ತರ ಕರ್ನಾಟಕದ ವಿಶೇಷ ಸಂಕ್ರಾಂತಿ ಹಬ್ಬದ ತುಂಬ ವಿಶೇಷವಾದ ಮಾದಲಿ ರೆಡಿಯಾಗಿದೆ. ಈ ಮಾದಲಿಗೆ ಹಾಲು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಬಿಗಿನರ್ಸ್ಗೆ ಅನುಕೂಲ ಆಗಲಿ ಅಂತ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.